ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಭಗವಾನ್ ಮಹಾವೀರ ಜಯಂತಿ ಭವ್ಯ ಮೆರವಣಿಗೆಗೆ DC ನಿತೀಶ್ ಚಾಲನೆ. ಮಹಾವೀರ ಜಯಂತಿ ಅಹಿಂಸೆ ಸಂದೇಶ ನೀಡಿದ ಮಹಾವೀರರು, ಆದರ್ಶಪ್ರಾಯರು ಡಾ. ಹಂಪಣ ಸಜ್ಜನ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯೊಂದಿಗೆ ಕೆನೆಪದರು ಜಾರಿಗೆ ಮಹೇಂದ್ರ ಕುಮಾರ್ ಮಿತ್ರ ಆಗ್ರಹ. ಏಪ್ರಿಲ್ 2ರಿಂದ 5 ದಿನ ಮುಂಗ್ಲಿ ಪ್ರಾಣದೇವರ ದೇವಸ್ಥಾನದಲ್ಲಿ ಜ್ಞಾನ ಸತ್ರ, ಸುರೇಂದ್ರಾಚಾರ್ಯ ಕೂತಕುಂದಿ. ಜಿಲ್ಲೆಯ ಕೆರೆಗಳ ನಿರ್ವಹಣೆ ರಕ್ಷಣೆಗೆ ಬಳಕೆದಾರರ ಸಂಘಗಳಿಗೆ ನೀಡಲಿ, SB ಪಾಟೀಲ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ CITU ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಮತ್ತು ಪದ್ಮಸಾಲಿ ಸಮಾಜ ವತಿಯಿಂದ ಸಾರ್ವಜನಿಕರಿಗೆ ಮಜ್ಜಿಗೆ ವಿತರಣೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಸಹಯೋಗದಲ್ಲಿ ನಗರದಲ್ಲಿ ಭಗವಾನ್ ಮಹಾವೀರ ಜಯಂತಿ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ನಗರದ ಜೈನ್ ಮಂದಿರದಲ್ಲಿ ಜಿಲ್ಲಾಧಿಕಾರಿ ಕೆ. ನಿತೀಶ್ ಭಗವಾನ್ ಮಹಾವೀರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ನಂತರ ಭಾವಚಿತ್ರದ ಮೆರವಣಿಗೆಯು ಮಹಾವೀರ ಚೌಕ, ಕ್ಲಾತ್ ಬಜಾರ್, ತೀನ್ ಕಂದೀಲ್, ನೇತಾಜಿ ವೃತ್ತ, ಪಟೇಲ್ ರಸ್ತೆ, ಸಿಟಿ ಟಾಕೀಸ್ ರಸ್ತೆ, ಚಂದ್ರಮೌಳೇಶ್ವರ ವೃತ್ತ, ಹರಿಹರ ರಸ್ತೆ ಮೂಲಕ ಜೈನ್ ಭವನಕ್ಕೆ ಬಂದು ತಲುಪಿತು.
ಮೆರವಣಿಗೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ, ತಹಸೀಲ್ದಾರ್ ಸುರೇಶ್ ವರ್ಮಾ, ಎಎಸ್ಪಿ ಕುಮಾರಸ್ವಾಮಿ, ಸಮಾಜದ ಪ್ರಮುಖರಾದ ಪ್ರಕಾಶ್, ಕಿಶೋರ್, ಮಹಾವೀರ್ ಹರ್ದಾರ್, ಪ್ರಖರಾಜ್, ಅಶ್ವಿನಿ ಭಾಟಿಯಾ, ಮೋಹನ್ ಲಾಲ್, ರಂಜಿತ್ ಕಟಾರಿಯಾ, ಗೌತಮ್ ಗಿಯಾ, ರಾಜುಭಾಯಿ ದೇಸಾಯಿ, ಮುನ್ನುಬಾಯಿ, ಆಶಿಕ್ ಲೋಧ್ರಾ ಸೇರಿದಂತೆ ಅನೇಕರಿದ್ದರು. ಭಗವಾನ್ ಮಹಾವೀರರು ತಮ್ಮ ಜೀವಿತ ಅವಧಿಯಲ್ಲಿ ಪರಿಪಾಲನೆ ಮಾಡಿದ ಮತ್ತು ಇಡೀ ಜಗತ್ತಿಗೆ ತಿಳಿಸಿಕೊಟ್ಟ ಶಾಂತಿ, ಸೌಹಾರ್ದತೆ ಮತ್ತು ಸಹೋದರತೆ ಸಂದೇಶಗಳು ಇಂದಿಗೂ ಪ್ರಸ್ತುತವಾಗಿವೆ ಎಂದು ಸಹಾಯಕ ಆಯುಕ್ತ ಹಂಪಣ್ಣ ಸಜ್ಜನ್ ಹೇಳಿದರು. ಅವರು ಇಂದು ನಗರದ ಸುಮತಿನಾಥ ಜೈನ ಶ್ವೇತಾಂಬರ ಮೂರ್ತಿ ಪೂಜಕ ಆರಾಧನಾ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಭಗವಾನ್ ಮಹಾವೀರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಹಲವು ಮಹನೀಯರು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ಮತ್ತು ಜೀವನ ಸಂದೇಶವನ್ನು ನೀಡಿದ್ದಾರೆ. ಮಹನೀಯರ ಜಯಂತಿಗಳು ಕೇವಲ ಆಚರಣೆಗಳಿಗೆ ಮಾತ್ರ ಸೀಮಿತವಾಗದೆ ಅವರ ತತ್ವಾದರ್ಶಗಳು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಹನೀಯರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ಹೇಳಿದರು. महावीर का नारा क्या, महावीर का नारा क्या, स्वामी का नारा क्या. ಶಾಂತಿ, ಸೌಹಾರ್ದತೆಯನ್ನ ಏನು ನಮ್ಮ ಜೀವನದುದ್ದಕ್ಕೂ ಅವರು ಪರಿಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಆ ಒಂದು ಶಾಂತಿ, ಸೌಹಾರ್ದತೆ, ಸಹೋದರತ್ವ ಪ್ರಸ್ತುತ ದಿನಮಾನದಲ್ಲಿ ಈ ಮಾನವ ಜನ್ಮಕ್ಕೆ ಬಹಳ ಪ್ರಸ್ತುತ ಅಂತ ಹೇಳಿ ಬಯಸ್ತೇನೆ. ಯಾಕಂತ ಹೇಳಿದ್ರೆ ನಾವು ಸರ್ಕಾರದ ವತಿಯಿಂದ ಹಲವಾರು ಮಹನೀಯರ ಜಯಂತಿಗಳನ್ನ ಆಚರಣೆ ಮಾಡ್ತೀವಿ. ನಾವು ಪ್ರತಿ ವರ್ಷ ಸರಿಸುಮಾರು 30 ರಿಂದ 40 ಜಯಂತಿಗಳನ್ನ ಆಚರಣೆ ಮಾಡ್ತೀವಿ. ಅದರಲ್ಲಿ ಬಸವಣ್ಣ ಜಯಂತಿ ಇರ್ಬೋದು, ನಾವು ವಾಲ್ಮೀಕಿ ಜಯಂತಿ ಇರ್ಬೋದು, ಅಂಬೇಡ್ಕರ್ ಜಯಂತಿ ಇರ್ಬೋದು, ಸರ್ವಜ್ಞ ಜಯಂತಿ ಇರ್ಬೋದು. ಅದೇ ರೀತಿಯಾಗಿ ನಾವು ಭಗವಾನ್ ಮಹಾವೀರ್ ಜಯಂತಿ ಕೂಡ ಆಚರಣೆ ಮಾಡ್ತೀವಿ. ನಾನು ಏನ್ ಹೇಳಿ ಬಯಸ್ತೀನಿ ಅಂತ ಹೇಳಿದ್ರೆ, ಈ ವೇದಿಕೆ ಮುಂಭಾಗದಲ್ಲಿ ಇರುವಂತ ಎಲ್ಲ ಸಮಾಜದ ಮಹನೀಯರಲ್ಲಿ ಮತ್ತು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯಮಾನರಲ್ಲಿ ನಾವು ಆಚರಣೆ ಮಾಡುವಂತ ಏನು ಮಹನೀಯರ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ, ಅವರು ಕೊಟ್ಟಿರ್ತಕ್ಕಂಥ ಸಂದೇಶವನ್ನು ನಮ್ಮ ಜೀವನದಲ್ಲಿ ಕೂಡ ಒಂದಿಷ್ಟಾದ್ರೂ ನಾವು ಅಳವಡಿಸ್ಕೊಂಡ್ರೆ ಅದು ನಮ್ಮ ಜೀವನದಲ್ಲಿ ನಾವು ಅವರಿಗೆ ಸಲ್ಲಿಸುವಂತ ಗೌರವ ಅಂತ ಹೇಳಿಕೆ ಬಯಸ್ತೇವೆ. ಸೊ ನಾವೇನು ಲೈಫ್ ಲೀಡ್ ಮಾಡ್ತಾ ಇದ್ದೀವಿ, ಒಂದಿಷ್ಟು ಮಹನೀಯರು ಕೊಟ್ಟಿರ್ತಕ್ಕಂಥ ಸಂದೇಶಗಳನ್ನ ಪಾಲನೆ ಮಾಡಿದ್ರೆ ಅವರಿಗೆ ಕೊಟ್ಟಂತ ಒಂದು ಗೌರವ ಅಂತ ನಾನು ಬಯಸ್ತೇನೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಏನು ಗವರ್ಮೆಂಟ್ ಕಡೆಯಿಂದ ಈ ಜಯಂತಿ ನಡೀತಾ ಇದೆ, ಈ ಜಯಂತಿಯ ಸಂದರ್ಭದಲ್ಲಿ ಮುಂದಿನ ದಿನಮಾನದಲ್ಲಿ ಮತ್ತು ಇನ್ನೂ ಕೂಡ ವಿಜೃಂಭಣೆಯಿಂದ ಇದು ಸಾಗಿ ಬಂದಿದೆ. ಮುಂದೆನೂ ಕೂಡ ಇದು ಇನ್ನೂ ವಿಜೃಂಭಣೆಯಿಂದ. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕುಮಾರಸ್ವಾಮಿ ಮಾತನಾಡಿ, ಕರುಣೆ, ಅಹಿಂಸೆ, ಸಮಾನತೆ ಸೇರಿದಂತೆ ಭಗವಾನ್ ಮಹಾವೀರರು ಬೋಧನೆ ಮಾಡಿದ ಅಂಶಗಳನ್ನು ಜೀವನದಲ್ಲಿ ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕು, ಬದುಕಬೇಕು, ಬೇರೆಯವರನ್ನು ಬದುಕಲು ಬಿಡಬೇಕೆಂಬುದನ್ನು ಪ್ರತಿಯೊಬ್ಬರು ಪಾಲಿಸಬೇಕು. ಮಹಾವೀರರ ಸಂದೇಶಗಳು ಕೇವಲ ಜೈನ ಧರ್ಮಕ್ಕೆ ಮಾತ್ರ ಸೀಮಿತವಲ್ಲ, ಅವರ ಸಂದೇಶಗಳಿಂದ ಇಡೀ ಮನುಕುಲದ ಉದ್ಧಾರವಾಗುತ್ತದೆ ಎಂದು ತಿಳಿಸಿದರು. ಜೈನ ಧರ್ಮೀಯರೇ ಆಗಿದ್ದರಿಂದ ನಾವು
ಹಾಗಾಗಿ ನಾನು ಸಹ ನಾವು ನಿರ್ದೇಶನದಲ್ಲಿ ನೋಡ್ತಾ ಇರೋದೇನೆಂದರೆ ದೇವದಲ್ಲಿ ಸತ್ಯ, ದಾನ ಮತ್ತು ಕರುಣೆ ಮುಖ್ಯವಾಗಿ ಕರುಣೆ ಮತ್ತೆ ಜೀವಿಸಿ ಮತ್ತೆ ಬೇರೆಯವರು ಬದುಕಿ ಮತ್ತು ಬೇರೆಯವರು ಸಹ ಬದುಕಲಿಕ್ಕೆ ಬಿಡಿ. ಅದು ಏನಂತಂದ್ರೆ ಇಲ್ಲಿ ಎಲ್ಲರೂ ಶಾಂತಿಯಿಂದ ಮತ್ತು ಸಮಾಧಾನದಿಂದ ಮತ್ತು ಎಲ್ಲರೂ ಒಂದು ಒಳ್ಳೆಯ ಮನಸ್ಸಿನಿಂದ ಇರಬೇಕು ಅನ್ನೋದನ್ನ ಏನು ಭಗವಾನ್ ವೀರವರು ಬೋಧನೆ ಆಗಿದೆ. ಆ ಬೋಧನೆಯಂತೆ ಎಲ್ಲರ ಸಾರ್ವಜನಿಕ ತಮ್ಮದೇ ಆದ ರೂಢಿಸಿಕೊಂಡ್ರೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ, ಯಾವುದೇ ಗಲಾಟೆಗಳು ಆಗಲ್ಲ. ಏಕೆಂದರೆ ಬದುಕಿ ಬೇರೆಯವರು ಸಹ ಬದುಕಲಿಕ್ಕೆ ಅವಕಾಶವನ್ನು ಮಾಡಿ ಅಂತ ಹೇಳೋದು ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ಎಲ್ಲರೂ ಕೇವಲ ಏನೆಲ್ಲ ಕೇಳೋದೇ ಅಲ್ಲ, ಬೇರೆಯವರು ಸಹ ಈ ಧರ್ಮದ ಒಂದು ಮುಖ್ಯ ಸಾರಾಂಶ ಅದನ್ನು ಅಳವಡಿಸಿಕೊಂಡ್ರೆ ಎಲ್ಲರೂ ಶಾಂತಿಯಿಂದ ಇರಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಅವರು ಮಾತನಾಡಲಿಕ್ಕೆ ಅವಕಾಶ ಮಾಡ್ತಾರೆ. ಉಪನ್ಯಾಸಕಿ ಪ್ರೇಮಲತಾ ಹರ್ದಾರ್ ಮಾತನಾಡಿ, ಜಗತ್ತಿನಲ್ಲಿ ಜನರು ಅನುಭವಿಸುತ್ತಿದ್ದ ಸಾಕಷ್ಟು ತೊಂದರೆಗಳಿಗೆ ಪರಿಹಾರವನ್ನು ನೀಡಿ ಮಹನೀಯರಲ್ಲಿ ಮಹಾವೀರರು ಕೂಡ ಒಬ್ಬರಾಗಿದ್ದಾರೆ. ಜಗತ್ತನ್ನು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯಲು ತಮ್ಮ ಬದುಕನ್ನೇ ಮುಡುಪಾಗಿ ಇಟ್ಟಿದ್ದಾರೆ. ಜೊತೆಗೆ ಧಾರ್ಮಿಕ ಕ್ರಾಂತಿಯನ್ನು ಮೂಡಿಸಿದವರಲ್ಲಿ ಭಗವಾನ್ ಮಹಾವೀರರು ಒಬ್ಬರಾಗಿದ್ದಾರೆ ಎಂದು ತಿಳಿಸಿದರು. ಅದರಂತೆ ನಡೆದುಕೊಂಡ ಜಗತ್ತು ಈ ಮಹನೀಯರನ್ನು ದೇವರಂತೆ ಕೊಂಡು ಪೂಜಿಸಿ ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಂಡಿದ್ದರು. ಕೋಟ್ಯಾಂತರ ಜನಗಳು ಇಂದಿಗೂ ಈ ಧಾರ್ಮಿಕ ಸಂತರನ್ನು ಅನುಕರಣೆ ಮಾಡುತ್ತಲೇ ಬಂದಿದೆ. ಇಂತಹ ಧಾರ್ಮಿಕ ಕ್ರಾಂತಿಯನ್ನು ಮೂಡಿಸಿ ಜಗತ್ತಿನಲ್ಲಿ ಶಾಂತಿಯ ಜರಿಯನ್ನು ಹರಿಸಿದವರಲ್ಲಿ ಪ್ರಮುಖರಾದ ಜೈನ ಧರ್ಮದ 24ನೇ ತೀರ್ಥಂಕರೇ ಭಗವಾನ್ ಮಹಾವೀರರು. ಜೈನ ಧರ್ಮದ ನಂಬಿಕೆಯಂತೆ ಒಂದೊಂದು ಕಾಲಚಕ್ರದಲ್ಲಿಯೂ 24 ತೀರ್ಥಂಕರರ ಅತಿಶಯದಿಂದಾಗಿ ಕುಂಡಲಪುರ ಮತ್ತು ವೈಭವವನ್ನು ಪಡೆಯಿತು. ಬಾಲಕ ಮಹಾವೀರನ ಬಾಲ್ಯ ತೇಜೋಹಾರಿಯಾಗಿತ್ತು. ಕೈಗೊಂದು ಕಾಲವೊಂದು ಆಳು ಸಿರಿವಂತಿಕ ಅರಮನೆಯಲ್ಲಿ ಅವತರಿಸಿದ್ದರೂ ಭೋಗ ಭಾಗ್ಯಗಳನ್ನು ಮಹಾವೀರನ್ನು ಕೈ ಬೀಸಿ ಕರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುರೇಶ್ ವರ್ಮಾ, ಮಹಾನಗರ ಪಾಲಿಕೆ ಸದಸ್ಯ ಕಾರ್ಯದರ್ಶಿ ಕೃಷ್ಣ ಶಾವಂತಿಗೇರ, ಸಮಾಜದ ಮುಖಂಡರಾದ ಪ್ರಕಾಶ್, ಕಿಶೋರ್, ಮಹಾವೀರ್ ಹರ್ದಾರ್, ಪ್ರಖರಾಜ್, ಅಶ್ವಿನಿ ಭಾಟಿಯಾ, ಮೋಹನ್ ಲಾಲ್, ರಂಜಿತ್ ಕಟಾರಿಯಾ, ರಾಜುಭಾಯಿ ದೇಸಾಯಿ, ಮುನ್ನುಭಾಯಿ, ಆಶಿಕ್ ಲೋಥಾ ಸೇರಿದಂತೆ ಅನೇಕರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಮೇರೆಗೆ ಉಪಜಾತಿಗಳ ಅಂಕಿ ಅಂಶಗಳೊಂದಿಗೆ ಕೆನೆಪದರ ಜಾರಿಗೆ ಸೂಚಿಸಿತು. ಆದರೆ ಒಳ ಮೀಸಲಾತಿ ಪ್ರಮಾಣ ಹಂಚಿಕೆ ಮಾಡಲಾಗಿದೆ ಹೊರತು ಕೆನೆಪದರ ಉಲ್ಲೇಖವಿಲ್ಲದೆ ಇರುವುದರಿಂದ ಹೈಕೋರ್ಟಿನಲ್ಲಿ ಮೀಸಲಾತಿ ಪ್ರಮಾಣ ಹಂಚಿಕೆ ಕುರಿತಾದ ವಿಚಾರಣೆಯನ್ನು ಪ್ರಶ್ನಿಸಲಾಗುತ್ತದೆ ಎಂದು ಡಾ. ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಕಾರ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಉಪಜಾತಿವಾರು ಜನಸಂಖ್ಯೆಯೊಂದಿಗೆ ಒಳ ಮೀಸಲಾತಿ ಹಾಗೂ ಕೆನೆಪದರು ಅಳವಡಿಸಲು ಸೂಚಿಸಲಾಗಿತ್ತು. ಮೀಸಲಾತಿ ಹಂಚಿಕೆ ವಿಷಯವಷ್ಟೇ ಆಯೋಗ ಗಮನ ಹರಿಸಿದೆ ಹೊರತು ಕೆನೆಪದರು ಅಳವಡಿಸಲು ಮುಂದಾಗುತ್ತಿಲ್ಲ. ಬ್ರಿಜ್ ಮೋಹನ್ ಲಾಲ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ 2012 ಪ್ರಕರಣದಲ್ಲಿ ಭಾರತ ಸಂವಿಧಾನ 141 ಮತ್ತು 144 ಅನುಚ್ಛೇದಗಳು ಸರ್ವೋಚ್ಚ ನ್ಯಾಯಾಲಯದ ಘೋಷಣೆ ಮಾಡಿದ್ದ ಹಿನ್ನೆಲೆಯಲ್ಲಿ ಎಲ್ಲ ನ್ಯಾಯಾಲಯಗಳು ಮತ್ತು ಪ್ರಾಧಿಕಾರಗಳು ನಿರ್ಬಂಧಕ್ಕೆ ಒಳಪಟ್ಟಿದೆ ಎಂದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಇವರೇ ನೀಡಿರುವ ವರದಿಯಲ್ಲಿ 101 ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಇರುವ ಅಸಂವಿಧಾನಿಕವಾಗಿ ಸೇರ್ಪಡೆಗೊಂಡಿರುವ 12 ಸ್ಪೃಶ್ಯ ಜಾತಿಗಳನ್ನು ಲಂಬಾಣಿ, ಭೋವಿ, ಕೊರವ, ಕೊರಚ, ಬೇಡ, ಬುಡ್ಗ, ಜಂಗಮ, ವೈರಾಗಿ, ಹಂದಿ, ಜೋಗೀಸ್, ಕೆಂಪಾರೀಸ್, ಶಿಳ್ಳಖ್ಯಾತ, ಮೊಘೆ, ಘಂಟಿಚೋರ 341 2 ಪ್ರಕಾರ ಪರಿಶಿಷ್ಟ ಜಾತಿಗಳ ಪಟ್ಟಿಯಿಂದ ಕೈಬಿಡಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿಲ್ಲ. ಸ್ಪೃಶ್ಯ ಜಾತಿಗಳನ್ನು ಎಸ್ಸಿ ಪಟ್ಟಿಯಿಂದ ಕೈಬಿಡಲು ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ನೇತೃತ್ವದಲ್ಲಿ ಆಯೋಗ ರಚಿಸಬೇಕೆಂದರು. ಒಳ ಮೀಸಲು ಜಾರಿ ಗೊಂದಲದ ಹಿನ್ನೆಲೆಯಲ್ಲಿ ಸರ್ಕಾರಿ ನೇಮಕಾತಿಗೆ ಅಡ್ಡಿಯಾಗುತ್ತಿದ್ದು, ಶೈಕ್ಷಣಿಕ ಮತ್ತು ನೇಮಕಾತಿಯಲ್ಲಿ ಸಾಮಾನ್ಯ ವರ್ಗಕ್ಕೆ ಮೀಸಲಿಟ್ಟ ಶೇಕಡ 40ರಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಅವಕಾಶ ನೀಡಬೇಕೆಂದರು. ಮಾದಿಗ ಸಮಾಜದ ಹೋರಾಟಗಾರರು ಮೀಸಲು ಮಾತ್ರ ಕೇಳುತ್ತಿದ್ದಾರೆ, ಕೆನೆಪದರು ಕೇಳುತ್ತಿಲ್ಲ. ನ್ಯಾಯವಾದಿಗಳಾಗಿರುವ ಮೈಸೂರಿನ ಅರುಣ್ ಕುಮಾರ್ ಅವರು ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ವಾದ ಮಂಡಿಸಬೇಕೆಂದರು. 2022ರಲ್ಲಿ ಬಿಜೆಪಿ ಸರ್ಕಾರ ಮೀಸಲಾತಿ ಪ್ರಮಾಣವನ್ನು 50ರಿಂದ 56 ಮಾಡಿದ್ದು, ಅದನ್ನು ನಾನು ಪ್ರಶ್ನಿಸಿದ ಕಾರಣ ಹೈಕೋರ್ಟ್ನಲ್ಲಿ ಅದಕ್ಕೆ ತಡೆ ನೀಡಲಾಗಿದೆ. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ಇನ್ನೊಂದು ಕೂಡ ಜಜ್ಮೆಂಟ್ ಇದೆ, ಸೀರಿಯಲ್ ನಂಬರ್ 2ನಲ್ಲಿ ಬ್ರಿಜ್ ಮೋಹನ್ ಲಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಆ ಜಜ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಯಾವುದೇ ಒಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಮೇಲೆ ಅದು ಅದರ ಸಬಾರ್ಡಿನೇಟ್ ಕೋರ್ಟ್ಸ್ ಆಗಲಿ ಅಥವಾ ಪ್ರಾಧಿಕಾರಗಳಾಗಲಿ ಅಥವಾ ಟ್ರೈಬ್ಯುನಲ್ಸ್ ಆಗಲಿ
ಸ್ಟೇಟ್ ಗೌರ್ಮೆಂಟ್ ಇಲ್ಲ, ಎಲ್ಲರಿಗೂ ಸಂಬಂಧಪಟ್ಟಿದೆ ಮತ್ತು ಅದನ್ನು ಜಾರಿ ಮಾಡ್ತಕ್ಕಂತೆ. ಸೊ ಅದಕ್ಕೋಸ್ಕರ ಭಾರತದ ಸಂವಿಧಾನ ಅನುಚ್ಛೇದ 141 ಮತ್ತೆ 144. ಸೊ law declared by the Supreme Court is binding upon all its subordinate courts and the judgment declared by the Honorable Supreme Court of India is the rule of law ಅಂತ ಹೇಳಿ ಒಂದು ಜಡ್ಜ್ಮೆಂಟ್ಗಳೇ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಗಳಿದೆ. ಸೊ ಆ ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ 2024ರಲ್ಲಿ ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ದಾವಣಗೆರೆ ಸಿಂಗ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ಪರಿಶಿಷ್ಟ ಜಾತಿಗಳಲ್ಲಿ ಹಿಂದುಳಿಯುವಿಕೆಗೆ ಏನು ಕಾರಣ ಅಂತೇಳಿ ಆರ್ಟಿಕಲ್ 142 ತಗೊಂಡು ವಿಮರ್ಶವಾಗಿ ಚರ್ಚೆ ಮಾಡಿ ಅದಕ್ಕೆ ಒಂದು ಪರಿಹಾರ ಕೊಟ್ಟಿದ್ದಾರೆ. ಆ ಪರಿಹಾರದಲ್ಲಿ ಏನಂತ ಅಂತಂದ್ರೆ, ಮೊದಲನೇದಾಗಿ ಒಳ ಮೀಸಲಾತಿ ಮಾಡಿ ಅದು 6:1 ರೇಷಿಯೋದಲ್ಲಿ ಅನುಪಾತದಲ್ಲಿ ಜಾರಿ ಮಾಡಿದ್ದಾರೆ. ಎರಡನೇದು ಏನಂತ ಅಂತಂದ್ರೆ ಕ್ರೀಮಿಲೇಯರ್. ಇದು ಕ್ರೀಮಿಲೇಯರ್ ಏನ್ ಕೆರೆಪತ್ರ ಕೊಟ್ಟಿದ್ದಾರೆ ಇದು 3ನೇ ಜಜ್ಮೆಂಟ್ ಸುಪ್ರೀಂ ಕೋರ್ಟ್ ಇಂದ ಬಂದಿರೋದು. ಫಸ್ಟ್ ಜಜ್ಮೆಂಟ್ ಬಂದು ವೀರ್ ಸಿಂಗ್ ವರ್ಸಸ್ ಡೆಲ್ಲಿ ಜಲ್ ಬೋರ್ಡ್, ಎರಡನೇದು ಬಂದು ಜರ್ನಲ್ ಸಿಂಗ್ ಜಜ್ಮೆಂಟ್. ಆ ಎರಡು ಜಜ್ಮೆಂಟ್ಗಳನ್ನ ಇದರಲ್ಲಿ ಸೇರಿಸಿದ್ರೆ ನೈಜ ಪರಿಶಿಷ್ಟ ಜಾತಿಗಳಿಗೆ ಸರ್ಕಾರಿ ಸೌಲಭ್ಯ ಸಿಗಲು ಅನುಕೂಲವಾಗುತ್ತೆ ಅಂತ ಹೇಳಿ ನಮ್ಮ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಾಡಿದ್ದಾರೆ ಫೆಬ್ರವರಿ 2024 ನಲ್ಲಿ. ಆ ಕಾರಣಕ್ಕಾಗಿ 4:3 ರೇಷಿಯೋದಲ್ಲಿ ಕೆರೆ ಪತ್ರವನ್ನು ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ದಾವಣಗೆರೆ ಸಿಂಗ್ ಪ್ರಕರಣದಲ್ಲಿ ಜಾರಿ ಮಾಡಿದ್ದಾರೆ. ಸೊ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಮೇಲೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಕೆರೆ ಪತ್ರವನ್ನು ಬಿಟ್ಟು ಕೇವಲ ಒಳ ಮೀಸಲಾತಿ ಮಾಡಿದ್ದಾರೆ. ಸೊ ಅದು ಒಳ ಮೀಸಲಾತಿ ಅಂತಂದ್ರೆ 25 ಆಗಸ್ಟ್ 2025 ನಲ್ಲಿ ಪರಿಶಿಷ್ಟ ಜಾತಿಯಲ್ಲಿ 3 ಗುಂಪುಗಳನ್ನು ಮಾಡಿ ಸರ್ಟೇನ್ ರೇಷಿಯೋ ಅಂತೇಳಿ ಪರ್ಸೆಂಟೇಜ್ ಹಂಚಿಕೆ ಮಾಡಿದ್ರು. ಸೊ ಹಂಚಿಕೆ ಮಾಡುವಾಗ ಅಂತಂದ್ರೆ 4 ರಿಪೋರ್ಟ್ ಸಬ್ಮಿಟ್ ಮಾಡ್ತಾರಲ್ಲ ಆನರಬಲ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವರು. ಸೊ ಅವರು ಆರ್ಟಿಕಲ್ 341 ಕಂಡೀಷನ್ ತಗೊಂಡಿದ್ರು. ಕಂಪ್ಲೀಟ್ 1936 ನ ಏನ್ ಶೆಡ್ಯೂಲ್ ಕಾಸ್ಟ್ ಲೀಸ್ಟ್ ಮಾಡಿದ್ರಲ್ಲ ಅದೇ ತರ 2026 ಪ್ಯೂರ್ ಮಾಡಬಹುದು. ಯಾಕಂತಂದ್ರೆ 1950 ಅಲ್ಲಿ ಇಂಪ್ಯೂರ್ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಇದೆ, 1976 ಇಂಪ್ಯೂರ್ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಇದೆ, 2002 ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಇಂಪ್ಯೂರ್ ಇದೆ, ಮತ್ತೆ 2015 ನಲ್ಲಿ ಈ 4 ಸಲ ಏನ್ ತಿದ್ದುಪಡಿ ಮಾಡಿದಾರಲ್ಲ ಇದೆಲ್ಲ ಪರಿಶಿಷ್ಟ ಜಾತಿಗಳಿಗೆ ಮೋಸ ಮಾಡಲಿಕ್ಕೆ ಮತ್ತು ಭಾರತದ ಸಂವಿಧಾನ ಅನುಚ್ಛೇದ 341 ವಿರುದ್ಧ ಆದೇಶಗಳಿದ್ದವು. ಸೊ ಕರೆಕ್ಟ್ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಅಂತಂದ್ರೆ 1936 ಇದೆ, ಆದ್ರೆ ಇದುವರೆಗೂ ಅದನ್ನ ಯಾರು ಪಾಲನೆ ಮಾಡ್ತಾ ಇಲ್ಲ. ಮತ್ತೆ ಕೆರೆ ಪತ್ರ ಮಾಡಿದ್ರೆ ಏನಾಗ್ತದೆ ಅಂತಂದ್ರೆ, ನಮ್ಮ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಅಲ್ಲಿ ಸೊ ಇಂದಿರಾ ಸಾನಿ ಕೇಸ್ ಪ್ರಕರಣದಲ್ಲಿ 92ರಲ್ಲಿ ಅವ್ರು ಹೇಳಿದ್ರು ಏನಂತಂದ್ರು, ಪ್ರತಿ 5 ವರ್ಷಕ್ಕೊಮ್ಮೆ ಯಾರ್ಯಾರು ಮೀಸಲಾತಿ ಸೌಲಭ್ಯವನ್ನು ಪಡ್ಕೊಂಡಿದ್ದಾರಲ್ಲ ಅವ್ರನ್ನ ದೂರ ಇಟ್ಟು ಅಥವಾ ಪಕ್ಕದಲ್ಲಿ ಇಟ್ಟು ಸಿಗಲಾರದ ಸಮುದಾಯದ ಬೆನಿಫಿಟ್ ಯಾರು ಸಿಕ್ಕಿದಲ್ಲ ಅವ್ರನ್ನ ಮುಂದೆ ತರಬೇಕಂತೇಳಿ ಇಂದಿರಾ ಸಾನಿ ಕೇಸ್ ಪ್ರಕರಣದಲ್ಲಿ ಇದೆ. ಆದ್ರೆ ಇದುವರೆಗೂ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅದನ್ನ ಎತ್ತಿ ಮಾಡಿಲ್ಲ. ಸೊ ಆಗ ಮಾಡಿದ್ರೆ ಬಹಳಷ್ಟು ಜನಕ್ಕೆ ಏನು ಆರ್ಥಿಕವಾಗಿ ಹಿಂದುಳಿದಾರಲ್ಲ ಅವ್ರು ಮುಂದೆ ಬರಕ್ಕೆ ಚಾನ್ಸ್ ಇರ್ತಿತ್ತು. ಸೊ ಈಗ ಒಳ ಮೀಸಲಾತಿ ಏನು ಮಾದಿಗ ಸಮಾಜದವ್ರು ಏನು ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾರಲ್ಲ, ಮುಖ್ಯ ಕಾರಣ ಅವರಲ್ಲಿ ಏನಂತಂದ್ರೆ ಅವ್ರು ಓದೋದಿಲ್ಲ. ಎರಡನೇ ಪ್ರಮುಖ ಕಾರಣ ಏನಂತಂದ್ರೆ, ಮಾದಿಗ ಸಮುದಾಯದವರಲ್ಲಿ ಯಾರೆಲ್ಲ ಜಾಬ್ ಪಡ್ಕೊಂಡಿದ್ದಾರೆ, ಯಾರೆಲ್ಲ ಸರ್ಕಾರಿ ಅಧಿಕಾರಿಗಳು ರಾಜಕೀಯ ಅಧಿಕಾರಿಗಳು ಪಡ್ಕೊಂಡಿದಾರಲ್ಲ ಅವರು ಗೆದ್ದ ಮೇಲೆ ಅಥವಾ ಸವಲತ್ತು ಪಡ್ಕೊಂಡ ಮೇಲೆ ಅವ್ರ ಕುಟುಂಬಕ್ಕೆ ಸೀಮಿತಾಗಿರೋ, ಆದ್ರೆ ಸಮುದಾಯದ ಬೆನಿಫಿಟ್ ತಗೊಂಡಿಲ್ಲ. ಯಾಕಂತ ಅಂತಂದ್ರೆ ಇವ್ರ ಶೆಡ್ಯೂಲ್ಡ್ ಕಾಸ್ಟ್ ಸರ್ಟಿಫಿಕೇಟ್ ಯಾಕಿದೆ ಅದ್ರ ಉದ್ದೇಶ ಏನನ್ನೋದೇ ಗೊತ್ತಿಲ್ಲ. ಸೊ ಹಾಗಾಗಿ ಮಾದಿಗ ಸಮುದಾಯ ಹಿಂದುಳಿದೆ. ಬೇರೆ ಸಮುದಾಯಗಳಂತಂದ್ರೆ ಯಾರಾದ್ರೂ ಒಬ್ಬರು ಬಿಸ್ನೆಸ್ ನಲ್ಲಿ ಲಾಸ್ ಆಗಿದೆ ಅಂತಂದ್ರೆ ಅವ್ರ ಸಮಾಜದವರಿಗೆ ಕೆಲವೊಬ್ರು ದುಡ್ಡು ಕೊಟ್ಟು ಅವ್ರನ್ನ ಮುಂದೆ ಬರ್ಲಿಕ್ಕೆ ಏನಾದ್ರೂ ಒಂದು ವ್ಯಾಪಾರ ಇಟ್ಟುಕೊಡ್ತಾರೆ. ಆದ್ರೆ ನಮ್ಮ ಸಮುದಾಯದಲ್ಲಿ ಹಂಗಿಲ್ಲ, ಒಬ್ಬರು ಜಾಬ್ ಸಿಕ್ಕರೆ 10 ಜನ ದುಡಿದಾರೆ. ಸೊ ಹಾಗಾಗಿ ಮಾದಿಗ ಸಮುದಾಯ ಮುಂದೆ ಬರ್ಲಿಕ್ಕೆ ಹಿನ್ನಡೆ ಆಗಿದೆ. ಇನ್ನೊಂದು ಏನಂತ ಅಂತಂದ್ರೆ, ಈಗ ಸದ್ಯ ಕರ್ನಾಟಕ ಸ್ಟೇಟ್ ನಲ್ಲಿ ಸುಮಾರು 3 ವರ್ಷದಿಂದ ನೇಮಕಾತಿಗಳು ನಿಂತಿದೆಯಲ್ಲ, ಸೊ ಅದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಇಂಟರ್ನಲ್ ರಿಸರ್ವೇಶನ್. ಸೊ ನಮ್ಮ ಎಂಟೈರ್ ಬಾಡಿನಲ್ಲಿ ಡಿಫೆಕ್ಟಿವ್ ಪಾರ್ಟ್ ಯಾವ್ದಾದ್ರು ಒಂದು ಅಂತಂದ್ರೆ ಅದಕ್ಕೆ ಮಾತ್ರ ತೆಗೆದು ಉಳಿದಿದ್ದೆಲ್ಲ ಜೀವ ಉಳಿಸಬೇಕು. ಆದ್ರೆ ಇಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ, ಕೇವಲ ಒಳ ಮೀಸಲಾತಿ ಕಾರಣ ಇಟ್ಕೊಂಡು ಉಳಿದಿದ್ದ ಸಮುದಾಯಗಳದ್ದು ಏನ್ ಪ್ರಾಬ್ಲಮ್ ಇಲ್ಲ. ಫಾರ್ ಎಕ್ಸಾಂಪಲ್ ಎಸ್ಟಿದು ಪ್ರಾಬ್ಲಮ್ ಇಲ್ಲ, OBCದು ಪ್ರಾಬ್ಲಮ್ ಇಲ್ಲ, EWSದು ಪ್ರಾಬ್ಲಮ್ ಇಲ್ಲ, ಜನರಲ್ ಕ್ಯಾಟಗರಿ ಅವ್ರದ್ದು ಪ್ರಾಬ್ಲಮ್ ಇಲ್ಲ, ಅಲ್ಲೆಲ್ಲ ಕರೆಕ್ಟ್ ಇದೆ. ಸೊ ಹಾಗಾಗಿ ಈ ಶೆಡ್ಯೂಲ್ಡ್ ಕಾಸ್ಟ್ ರಿಸರ್ವೇಶನ್ ಇಂಟರ್ನಲ್ ರಿಸರ್ವೇಶನ್ ಮಾಡೋಕ್ಕೋಸ್ಕರ ಈಗ ಹೆಂಗಾದ್ರೂ ಸರ್ಕಾರ ಮೆಮೊ ಸಲ್ಲಿಸಿದೆ 6% ರಿಸರ್ವ್ ಮಾಡ್ತೀವಿ ಅಂತ ಹೇಳಿ. ಅದೇ ತರ 15% ರಿಸರ್ವ್ ಮಾಡಿ 85% ಕರೀರಿ. ಸೊ ಯಾರ ತ್ರಾಸ ಆಗ್ತಾ ಇದೆಯಲ್ಲ, ಯಾರಿಂದ ಪ್ರಾಬ್ಲಮ್ ಇಲ್ಲ ಅವ್ರದೆಲ್ಲ ಜಾಬ್ ಆಗ್ಲಿ. ಮತ್ತೆ ಉಳಿದಿದ್ದು 40% ಅಲ್ಲಿ ಏನಿದೆಯಲ್ಲ ನಮ್ಮ ಶೆಡ್ಯೂಲ್ ಕಾಸ್ಟ್ ಅವ್ರಿಗೆ ಪರ್ಮಿಷನ್ ಕೊಡ್ರಿ. ಈ ಸಂದರ್ಭದಲ್ಲಿ ಹುಸೇನ್ ಬಾಷಾ, ಪಲಕನ ಮರಡಿ, ನರಸಿಂಹ ಗದಾರ್ ಇದ್ದರು. ಈಗ ಜಾಹೀರಾತು.
ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಭಕ್ತರ ವೃಂದ ಸಹಯೋಗದೊಂದಿಗೆ ಏಪ್ರಿಲ್ 2ರಿಂದ ಏಪ್ರಿಲ್ 6ರವರೆಗೆ ನಗರದ ಮುಂಗ್ಲಿ ಪ್ರಾಣದೇವರ ದೇವಸ್ಥಾನದಲ್ಲಿ ಶ್ರೀ ಸುಷಮೀಂದ್ರ ತೀರ್ಥರ ಜನ್ಮ ಶತಮಾನೋತ್ಸವ ಹಾಗೂ 18ನೇ ಮಹಾ ಸಮಾರಾಧನೆ, ಶ್ರೀ ತುವಿದೇಂದ್ರ ತೀರ್ಥರ 25ನೇ ವರ್ಷ ಪಟ್ಟಾಭಿಷೇಕ ಮಹೋತ್ಸವ ಅಂಗವಾಗಿ 5 ದಿನಗಳ ಜ್ಞಾನ ಸತ್ರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಮಿತಿ ಮುಖ್ಯಸ್ಥ ಸುರೇಂದ್ರ ಆಚಾರ್ಯ ಕುರ್ತಕುಂದಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಏಪ್ರಿಲ್ 2ರಂದು ಸಂಜೆ 6:30 ಗಂಟೆಗೆ ಗೋಪೂಜೆ, ಧ್ವಜಾರೋಹಣ, ಧಾನ್ಯ ಪೂಜೆ, ಸಾಕೋತ್ಸವದೊಂದಿಗೆ ಕಾರ್ಯಕ್ರಮ ಚಾಲನೆ ಪಡೆಯಲಿದೆ. ಶ್ರೀ ಸುವಿದೇಂದ್ರ ತೀರ್ಥರು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಕಾರ್ಯಕ್ರಮವನ್ನು ಬ್ರಹ್ಮೋಸ್ ಡೈರೆಕ್ಟರ್ ಜನರಲ್ ಡಾಕ್ಟರ್ ಜಯತೀರ್ಥ ಜೋಶಿ ಉದ್ಘಾಟಿಸಲಿದ್ದಾರೆ. ಪಂಡಿತ್ ಖೇಡವೇದ ವ್ಯಾಸಾಚಾರ್ಯ ಇವರಿಂದ ಪ್ರವಚನ ನಡೆಯಲಿದೆ. ನಂತರ ಶ್ರೀಗಳಿಂದ ಅನುಗ್ರಹ ಸಂದೇಶ ನಡೆಯಲಿದೆ ಎಂದರು. ಏಪ್ರಿಲ್ 3ರಂದು ಗಣಹೋಮ, ಪವಮಾನ ಹೋಮ, ಸಂಸ್ಥಾನ ಪೂಜೆ, ಅನ್ನಸಂತರ್ಪಣೆ ನಡೆಯಲಿದೆ. ಸಂಜೆ 6 ಗಂಟೆಗೆ ಮಹಾಭಾರತ ಕುರಿತು ಪ್ರಶ್ನೋತ್ತರ ಕಾರ್ಯಕ್ರಮ ನಡೆಯಲಿದ್ದು ಪಂಡಿತ ಸತ್ಯನಾರಾಯಣಾಚಾರ್, ಪಂಡಿತ್ ಕೃಷ್ಣರಾಜ ಕುತ್ಪಾಡಿ ಭಾಗವಹಿಸಲಿದ್ದಾರೆ. ನಂತರ ಶ್ರೀಗಳ ಅನುಗ್ರಹ ಸಂದೇಶವಿರುತ್ತದೆ. ಏಪ್ರಿಲ್ 4ರಂದು ಬೆಳಗ್ಗೆ 7:30ಕ್ಕೆ ಅಷ್ಟೋತ್ತರ ಬೃಹತಿ ಸಹಸ್ರಯಾಗ ಅಂಗವಾಗಿ ಕಳಸ ಸ್ಥಾಪನೆ, ಸಂಸ್ಥಾನ ಪೂಜೆ, ಸಂಜೆ ರಾಮಾಯಣ ಕುರಿತಾದ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಮ ವಿಠಲಾಚಾರ್ಯ, ಪಂಡಿತ ಸತ್ಯಮೂರ್ತಿ ಆಚಾರ್ ನಂತರ ಶ್ರೀಗಳಿಂದ ಅನುಗ್ರಹ ಸಂದೇಶ ನಡೆಯಲಿದೆ. ಏಪ್ರಿಲ್ 5ರಂದು ಬೆಳಗ್ಗೆ ಅಷ್ಟೋತ್ತರ ಬೃಹತಿ ಸಹಸ್ರ ಯಾಗದ ಹೋಮ,
ಪೂರ್ಣಾಹುತಿ ಸಂಸ್ಥಾನ ಪೂಜೆ ನಡೆಯಲಿದೆ. ಸಂಜೆ ಚಕ್ರವರ್ತಿ ಸೂಲಿಬೆಲೆ ಅವರಿಂದ ಉಪನ್ಯಾಸ, ಮೈಸೂರು ರಾಮಚಂದ್ರಾಚಾರ್ಯ ಇವರಿಂದ ದಾಸವಾಣಿ ಕಾರ್ಯಕ್ರಮ ನಡೆಯಲಿದೆ. ಶ್ರೀಗಳಿಂದ ಅನುಗ್ರಹ ಸಂದೇಶ ನಡೆಯಲಿದೆ. ಏಪ್ರಿಲ್ 6ರಂದು ಬೆಳಗ್ಗೆ ಅಷ್ಟೋತ್ತರ ನಂತರ ಧನ್ವಂತರಿ ಹೋಮ, ಶ್ರೀಗಳ ಸಾಮೂಹಿಕ ಪಾದಪೂಜೆ, ಪೂರ್ಣಾಹುತಿ ಸಂಸ್ಥಾನ ಪೂಜೆ ನಡೆಯಲಿದೆ. ಕ್ರಿಕೆಟಿಗ ವಿಜಯ್ ಭಾರದ್ವಾಜ್ ಹಾಗೂ ಕೇಂದ್ರ ಮಾಜಿ ಸಚಿವ ಬಸನಗೌಡ ಯಾತ್ನಾಳ್ ಭಾಗವಹಿಸಲಿದ್ದಾರೆ. ಶ್ರೀ ಸುಷಮೀಂದ್ರ ತೀರ್ಥರ ಪಾದುಕೆ ಗಜವಾಹನದಲ್ಲಿ ಮೆರವಣಿಗೆ ಗಾಂಧಿ ಚೌಕ್ ಶ್ರೀ ಹನುಮಾನ ಮಂದಿರದಿಂದ ಕರ್ನಾಟಕ ಸಂಘದವರೆಗೆ ನಡೆಯುತ್ತದೆ. ನಂತರ ಶ್ರೀ ಸುಷವಿದ್ಯೇಂದ್ರ ತೀರ್ಥರ ಅಧ್ಯಕ್ಷತೆಯಲ್ಲಿ ಶ್ರೀ ಸುಷಮೀಂದ್ರ ತೀರ್ಥರ ಅನುಗ್ರಹ ಪ್ರಶಸ್ತಿ ಪ್ರದಾನ ಹಾಗೂ ಅನುಗ್ರಹ ಸಂದೇಶ ನಡೆಯಲಿದೆ. ಭಕ್ತಾದಿಗಳು 5 ದಿನಗಳ ಜ್ಞಾನ ಸತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. 6ನೇ ತಾರೀಕಿನವರೆಗೂ ಹಲವಾರು ಕಾರ್ಯಕ್ರಮಗಳನ್ನು ಕೋಟೆಯ ಮುಂದಿನ ಪ್ರಾಂಗಣದ ಸಂವಿಧಾನದಲ್ಲಿ ವಿಜೃಂಭಣೆಯಿಂದ ಆಚರಿಸಲು ಸಕಲ ಸುಷಮೀಂದ್ರ ತೀರ್ಥರು ಹಾಗೂ ಸುವಿದ್ಯೇಂದ್ರ ತೀರ್ಥರ ಭಕ್ತರಿಂದ ನಿರ್ಧಾರ ಮಾಡಿದೆ. 2ನೇ ತಾರೀಕಿಗೆ ಸಾಯಂಕಾಲ 6:30ಕ್ಕೆ ಗೋಪೂಜೆ, ಧ್ವಜಾರೋಹಣ, ಧಾನ್ಯ ಪೂಜೆ, ಶಾಖೋತ್ಸವ ಇವುಗಳೆಲ್ಲವೂ ಪೂಜ್ಯ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥದ್ದು. ಹಾಗೂ ಅದೇ ವೇದಿಕೆಯಲ್ಲಿ ಉದ್ಘಾಟನೆಯ ಕಾರ್ಯಕ್ರಮವು ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಏನಂದರೆ ಬ್ರಹ್ಮೋಸ್ ಕ್ಷಿಪಣಿಯ ನಿರ್ಮಾತೃಗಳಾದ DRDA ನ್ಯೂ ದೆಹಲಿ ಅವರು ಡಾಕ್ಟರ್ ಜಯತೀರ್ಥ ಜೋಶಿ ಅಂತ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಪಂಡಿತ್ ಖೇಡಾ ವೇದವ್ಯಾಸಾಚಾರ್ಯರಿಂದ ಪ್ರವಚನ ಹಾಗೂ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಅನುಗ್ರಹ ಸಂದೇಶ. 3ನೇ ತಾರೀಕು ಶ್ರೀ ಸುಷಮೀಂದ್ರ ತೀರ್ಥರ ಮಹಾಸಮಾರಾಧನಾ ಪ್ರಾರಂಭಗೊಳ್ಳದೆ. ಅವತ್ತು ಬೆಳಗ್ಗೆ 8ಕ್ಕೆ ಧನಹೋಮ, ಪವಮಾನ ಹೋಮ, 10:30ಕ್ಕೆ ಸಂಸ್ಥಾನ ಪೂಜೆ, ಅಲಂಕಾರ ಹಾಗೂ ಇನ್ನಿತರ ಕಾರ್ಯಕ್ರಮಗಳು. ಮಧ್ಯಾಹ್ನ 1 ಗಂಟೆಗೆ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಕಾರ್ಯಕ್ರಮ. ಪಂಡಿತ್ ಬೆಂಗಳೂರು ಬಹುತೇಕ ಎಲ್ಲರೂ ಬೆಂಗಳೂರು, ಉಡುಪಿ ಅಲ್ಲಿಂದ ಬರ್ತಕ್ಕಂಥ ಪಂಡಿತರಿದ್ದಾರೆ. ಪಂಡಿತ್ ಸತ್ಯನಾರಾಯಣಾಚಾರ್ಯ, ಪಂಡಿತ್ ಕೃಷ್ಣರಾಜ ಕುಟ್ಪಾಡಿ ಅವರು ಮಹಾಭಾರತದ ಕುರಿತಾದ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅದಾದ ನಂತರ ಶ್ರೀಪಾದಂಗಳವರಿಂದ ಅನುಗ್ರಹ ಸಂದೇಶ. ಅದೇ ದಿವಸ ಸಾಯಂಕಾಲ 6 ಗಂಟೆಗೆ ಚಕ್ರವರ್ತಿ ಸೂಲಿಬೆಲೆಯವರಿಂದ ಕಾರ್ಯಕ್ರಮ ನಡೆಯುತ್ತದೆ. ಇದಾದ ನಂತರ 4ನೇ ತಾರೀಕು ಬೃಹತಿ ಸಹಸ್ರಯಾಗ ಅಂತೇಳಿ ದೊಡ್ಡ ಪ್ರಮಾಣದ ಒಂದು ಯಾಗವನ್ನು 4ನೇ ತಾರೀಕಿಗೆ ಅದೇ ಮುಂದಿನ ಪ್ರಾಣದೇವರ ಸಂವಿಧಾನದಲ್ಲಿ ಬೆಳಗ್ಗೆ 8ಕ್ಕೆ ಶುರುವಾಗಿ 10:30, 11 ಗಂಟೆವರೆಗೂ ನಡೆಯುತ್ತದೆ. 11 ಗಂಟೆಗೆ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆ ಆಗುತ್ತದೆ. 4ನೇ ತಾರೀಕು ಸಾಯಂಕಾಲ ಪಂಡಿತ್ ರಾಮವಿಠಲಾಚಾರ್ಯ ಹಾಗೂ ಪಂಡಿತ್ ಸತ್ಯಮೂರ್ತಿ ಆಚಾರ್ಯ ಅವರಿಂದ ರಾಮಾಯಣ ಕುರಿತಾದ ಪ್ರಶ್ನೋತ್ತರಗಳು 7:30ಕ್ಕೆ ಶ್ರೀಪಾದಂಗಳವರಿಂದ ಅನುಗ್ರಹ ಸಂದೇಶ. ದಿನಾಂಕ 5/4/5ರಂದು ಶ್ರೀ ಸುಷಮೀಂದ್ರ ತೀರ್ಥರ ಮಧ್ಯಾರಾಧನೆ ಉತ್ತರಾರಾಧನೆಗಳಿದೆ. ಅವತ್ತು ಬೃಹತಿ ಸಹಸ್ರಯಾಗ ಹೋಮದ ಪೂರ್ಣಾಹುತಿ ಹಾಗೂ ಸಂಸ್ಥಾನ ಪೂಜೆ, ಶ್ರೀಗಳವರಿಂದ ಅನುಗ್ರಹ ಸಂದೇಶ. ಖ್ಯಾತ ದಾಸವಾಣಿ ಗಾಯಕರಾದ ಮೈಸೂರು ರಾಮಚಂದ್ರಾಚಾರ್ಯ ಅವರಿಂದ ದಾಸವಾಣಿ ಕಾರ್ಯಕ್ರಮ ನಡೆಯಲಿದೆ. 6ನೇ ತಾರೀಕು ಎಲ್ಲರ ಸಮಗ್ರ ಭಕ್ತರ ಆರೋಗ್ಯ ವೃದ್ಧಿ ಹಾಗೂ ಸದ್ಬುದ್ಧಿ ಪ್ರಾಪ್ತಿಯಾಗಿ ಶ್ರೀ ಧನ್ವಂತರಿ ಹೋಮ, ಶ್ರೀಗಳವರಿಗೆ ಸಾಮೂಹಿಕ ಪಾದಪೂಜೆ, ಪೂರ್ಣಾಹುತಿ, ಸಂಸ್ಥಾನ ಪೂಜೆ. ಅಂದು ಅವತ್ತು ಹೆಚ್ಚು 5ನೇ ತಾರೀಕಿಗೆ 6ನೇ ತಾರೀಕಿಗೆ ಸುಷಮೀಂದ್ರ ತೀರ್ಥರ ಶತಮಾನೋತ್ಸವ ಬಹಳ ವೈಭವದಿಂದ ನಡೀತಾ ಇದೆ. ಅದರ ಅಂಗವಾಗಿ ಭವ್ಯ ಶೋಭಾಯಾತ್ರೆ ಹಾಗೂ ಆನೆಯ ಮೇಲೆ ಶ್ರೀಪಾದಂಗಳವರು ಅಂದರೆ ಸುಷಮೀಂದ್ರ ತೀರ್ಥದ ಪಾದಚಿಗಳು ಇಟ್ಟುಕೊಂಡು
ಈ ಸಂದರ್ಭದಲ್ಲಿ ರಾಮರಾವ್ ದೇಸಾಯಿ, ವೇಣುಗೋಪಾಲ್ ಇನಾಮದಾರ್, ವಿಷ್ಣು ತೀರ್ಥ ಸಿರವಾರ, ಪ್ರಾಣೇಶ್ ಆಚಾರ್ಯ ಇದ್ದರು. ಜಿಲ್ಲೆಯ ಕೆರೆಗಳ ಸಂರಕ್ಷಣೆಯಲ್ಲಿ ಕೆರೆ ಬಳಕೆದಾರರ ಸಂಘಗಳನ್ನು ತೊಡಗಿಸಲು ರಾಜ್ಯ ಸರ್ಕಾರ 2023ರಲ್ಲಿ ಆದೇಶ ನೀಡಿದ್ದು ಕೇವಲ ದಾಖಲೆಗೆ ಮಾತ್ರ ಸೀಮಿತವಾಗಿದೆ. ಕೆರೆಗಳ ನಿರ್ವಹಣೆ ಮತ್ತು ಸಂರಕ್ಷಣೆಗೆ ಕೆರೆ ಬಳಕೆದಾರರ ಸಂಘಗಳನ್ನು ಪಾಲುದಾರರನ್ನಾಗಿಸಬೇಕು ಎಂದು ಜಿಲ್ಲಾ ಕೆರೆ ಬಳಕೆದಾರರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಎಸ್.ಬಿ. ಪಾಟೀಲ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿರುವ ಕೆರೆಗಳು ಒತ್ತುವರಿಯಾಗಿ ಕೆರೆಗಳು ಅಸ್ತಿತ್ವ ಕಳೆದುಕೊಳ್ಳುತ್ತಲಿವೆ. ರಾಯಚೂರು ತಾಲೂಕಿನ ವೈಮಲ್ಲಾಪುರ ಕೆರೆ 15 ಎಕರೆ ಇದ್ದು ಈಗ ಕೇವಲ 3 ಎಕರೆ ಮಾತ್ರ ಉಳಿದಿದೆ. ಹೂಳೆತ್ತುವ ಕಾಮಗಾರಿಯಲ್ಲಿ ಹೂಳು ತೆಗೆದು ಕೆರೆಯಲ್ಲಿಯೇ ಹಾಕಲಾಗುತ್ತಿದೆ. ಉದ್ದೇಶಪೂರ್ವಕವಾಗಿ ಕೆರೆಗಳನ್ನು ಒತ್ತುವರಿ ಮಾಡಲಾಗುತ್ತಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಕೆರೆಗಳ ಗುರುತು ಮಾಡಿ ಜಿಯೋ ಫೆನ್ಸಿಂಗ್ ಮಾಡಬೇಕು. ಕೆರೆಗಳ ಬಳಿ ನಾಮಫಲಕ ಅಳವಡಿಸಿ ಕೆರೆಯ ಮಾಲೀಕತ್ವ, ನಿಖರ ವಿಸ್ತೀರ್ಣ, ಅನುದಾನ ವಿವರವನ್ನು ಪ್ರಕಟಿಸಬೇಕು. ಜಿಲ್ಲೆಯ ಕೆರೆಗಳನ್ನು ಹೂಳೆತ್ತಿಸಿ ನೀರು ತುಂಬುವ ಕಾರ್ಯ ಪ್ರಾರಂಭಿಸಬೇಕು. ಜಿಲ್ಲಾ ಖನಿಜ ಪ್ರತಿಷ್ಠಾನ 371 ಅನುದಾನದ ಅಡಿ ಲಭ್ಯವಿರುವ ಅನುದಾನ ಬಳಕೆಗೆ ಮುಂದಾಗಬೇಕು. ಜಿಲ್ಲೆಯ ಶಾಸಕರು, ಸಚಿವರಿಗೆ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಕೆರೆಗಳ ಅಸ್ತಿತ್ವ ಕಳೆದುಕೊಳ್ಳುತ್ತಲಿವೆ. ಕೂಡಲೇ ಕೆರೆಗಳ ರಕ್ಷಣೆಗೆ ಮುಂದಾಗಬೇಕೆಂದರು. ಇದರ ಸಂಬಂಧ ನಾವು ಸಾಕಷ್ಟು ಹೋರಾಟ ಮಾಡಿ ಸರ್ಕಾರದ ಜೊತೆ ಹಲವಾರು ಪತ್ರಗಳು ಬರೆದು ಮತ್ತು ನಿರೀಕ್ಷಿತ ಒಂದು 5-6 ಸಲ ಭೇಟಿ ಮಾಡಿದ ನಂತರ ಒಂದು ಹೆಜ್ಜೆ ಸರ್ಕಾರ ಮುಂದೆ ಬಂದು ನಮಗೆ ಒಂದು ಆದೇಶ ಹೊರಡಿಸಿದೆ. ಕೆರೆ ಬಳಕೆದಾರರ ಸಂಘಗಳ ಸಹಭಾಗಿತ್ವದಲ್ಲಿ ಕೆರೆ ನಿರ್ವಹಣೆ ಮತ್ತು ಸಂರಕ್ಷಣೆ ಕೈಗೊಳ್ಳಲು ಸರ್ಕಾರವು MID 604 MISU 2023 ಬೆಂಗಳೂರು ದಿನಾಂಕ 2/1/2024ರಲ್ಲಿ ಆದೇಶ ಮೂಲಕ ಅನುಮೋದನೆ ನೀಡಿದೆ. ಆಯಾ ಇಲಾಖೆಗೆ ನಿಗದಿಪಡಿಸಲಾದ ಅನುದಾನ ಮಿತಿಯಲ್ಲಿ ಕೆರೆಗಳ ನಿರ್ವಹಣೆ ಮಾಡಲು ಈ ಆದೇಶ ಅವಕಾಶ ಕಲ್ಪಿಸಿದೆ. ಕೆರೆಗಳ ಸುತ್ತಲಿನ ಜೀವ ಪರಿಸರ ಉಳಿಸಿಕೊಂಡು ಅವುಗಳ ಪುನರ್ಜೀವಗೊಳಿಸಲು ಕೆರೆ ಬಳಕೆದಾರರ ಸಂಘಗಳ ಬಲಿಷ್ಠಗೊಳಿಸುವ ಅವರನ್ನು ಪಾಲುದಾರರನ್ನಾಗಿ ಮಾಡಿಕೊಳ್ಳುವುದು ಈ ಆದೇಶದ ಉದ್ದೇಶವಾಗಿರುತ್ತದೆ. ಆದರೆ ಏನಾಗಿದೆ, ಇದು ಕೇವಲ ದಾಖಲೆಯಲ್ಲಿ ಮಾತ್ರ ಸೀಮಿತ ಆಗಿದೆ, ಇನ್ನೂ ಕಾರ್ಯರೂಪಕ್ಕೆ ಬರ್ತಾ ಇದೆ. ಯಾಕಂದ್ರೆ ಈಗ ಇದರ ಈ ಸಂದರ್ಭದಲ್ಲಿ ನರಸಿಂಗರಾವ್ ಕುಲಕರ್ಣಿ, ಉದಯ ಸ್ವಾಮಿ ಗಬ್ಬೂರು, ಆಂಜನೇಯ, ಮಲ್ಲಮ್ಮ, ರೇಣಮ್ಮ ಸೇರಿದಂತೆ ಅನೇಕರಿದ್ದರು. 118ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಕಾರ್ಮಿಕ, ರೈತ ಹಾಗೂ ಕೃಷಿ ಕೂಲಿಕಾರರು CITU ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಗಣತಂತ್ರ ಉಳಿಸಿ, ಸಾರ್ವಭೌಮತೆಯನ್ನು ರಕ್ಷಿಸಿ, ಸಮಾನತೆಗಾಗಿ ಹೋರಾಡಿ, ಲಿಂಗ ತಾರತಮ್ಯವನ್ನು ವಿರೋಧಿಸಿ ಎಂಬ ಘೋಷವಾಕ್ಯಗಳೊಂದಿಗೆ ನಡೆದ ಪ್ರತಿಭಟನೆಯಲ್ಲಿ ಮಹಿಳಾ ಕಾರ್ಮಿಕರ ಹಕ್ಕುಗಳ ರಕ್ಷಣೆಗೆ ಒತ್ತಾಯಿಸಲಾಯಿತು. ಎಲ್ಲರಿಗೂ ಉದ್ಯೋಗ ಸೃಷ್ಟಿಸಬೇಕು, ಮಹಿಳಾ ಉದ್ಯೋಗಿಗಳಿಗೆ ಕನಿಷ್ಠ ವೇತನ ಮತ್ತು ಸಮಾನ ವೇತನ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು. ಮಹಿಳೆಯರ ವೇತನ ರಹಿತ ಕೆಲಸಗಳನ್ನು ಗುರುತಿಸಿ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕಡ್ಡಾಯಗೊಳಿಸುವುದರ ಜೊತೆಗೆ ಯೋಜನಾ ಕೆಲಸಗಾರರನ್ನು ಉದ್ಯೋಗಿಗಳೆಂದು ಪರಿಗಣಿಸಬೇಕು. ದುಡಿಯುವ ಮಹಿಳೆಯರಿಗೆ ವಿರೋಧವಾಗಿರುವ ಕಾರ್ಮಿಕ ಸಂಹಿತೆಗಳನ್ನು ಹಿಂಪಡೆಯಬೇಕು ಎಂದು ಮನವಿ ಮಾಡಿದರು. ಮಹಿಳಾ ಉದ್ಯೋಗಿಗಳಿಗೆ 6 ತಿಂಗಳ ಮಾತೃತ್ವ ರಜೆ, ಆರೈಕೆ ಕೊಠಡಿಗಳು, ತಿಂಗಳಲ್ಲಿ 2 ದಿನ ಮುಟ್ಟಿನ ರಜೆ, ಪ್ರತ್ಯೇಕ ವಿಶ್ರಾಂತಿ ಕೊಠಡಿಗಳು ಹಾಗೂ ಶೌಚಾಲಯಗಳ ಸೌಲಭ್ಯ ಒದಗಿಸಲು ಒತ್ತಾಯಿಸಿದರು. ಉದ್ಯೋಗ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ತಡೆ ಕಾಯ್ದೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಆಂತರಿಕ ಹಾಗೂ ಸ್ಥಳೀಯ ಸಮಿತಿಗಳನ್ನು ರಚಿಸಬೇಕು. ಮಹಿಳೆಯರು ಹಾಗೂ ಮಕ್ಕಳನ್ನು ರಾತ್ರಿ ಹಾಗೂ ಅಪಾಯಕಾರಿ ಕೆಲಸಗಳಲ್ಲಿ ದುಡಿಸುವುದನ್ನು ನಿಷೇಧಿಸಬೇಕು. ದೌರ್ಜನ್ಯಗಳನ್ನು ತಡೆಯಲು ಕಠಿಣ ಕ್ರಮಗಳನ್ನು ಕೈಗೊಂಡು ನ್ಯಾಯಮೂರ್ತಿ ವರ್ಮಾ ಸಮಿತಿಯ ಶಿಫಾರಸುಗಳನ್ನು ಜಾರಿಗೊಳಿಸಬೇಕು ಎಂದು ವಿವರಿಸಿದರು. ದ್ವೇಷ ಅಪರಾಧಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. PDS ವ್ಯವಸ್ಥೆಯನ್ನು ಸಾರ್ವತ್ರಿಕಗೊಳಿಸಿ ಶ್ರೀಮಂತರ ಮೇಲೆ ತೆರಿಗೆ ವಿಧಿಸಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಅನುದಾನ ನೀಡಬೇಕು. ಮನ್ರೇಗಾ ಯೋಜನೆಯನ್ನು ಬಲಪಡಿಸಿ ನಗರ ಪ್ರದೇಶಕ್ಕೂ ಉದ್ಯೋಗ ಜಾರಿಗೊಳಿಸಿ ವರ್ಷಕ್ಕೆ 200 ದಿನಗಳ ಕೆಲಸ ಹಾಗೂ 600 ಕೂಲಿ ನಿಗದಿ ಮಾಡಬೇಕೆಂದು ಒತ್ತಾಯಿಸಿದರು. ಮರ್ಯಾದೆಗೇಡು ಹತ್ಯೆ ತಡೆಯಲು ವಿಶೇಷ ಕಾನೂನು ಜಾರಿಗೊಳಿಸಬೇಕು. ಅಂಗನವಾಡಿ, ಬಿಸಿಯೂಟ ಮತ್ತು ಆಶಾ ಕಾರ್ಯಕರ್ತರಿಗೆ ರಜೆ ಸೇರಿದಂತೆ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಮನವಿ ಮಾಡಿದರು. ಮಹಿಳಾ ಸಮಾನತೆ ಬರಲೇಬೇಕು, ಮಹಿಳಾ ಸಮಾನತೆ ಬರಲೇಬೇಕು. ಯೋಜನಾ ಕಾರ್ಮಿಕರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡಲೇಬೇಕು. ಕೆಲಸ ಮಾಡುವ ಎಲ್ಲ ನೌಕರರಿಗೆ
ಸರ್ಕಾರದ ಸೌಲಭ್ಯ ಸಿಗಲೇಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು. ಮಹಿಳಾ ಕಾರ್ಮಿಕರಿಗೆ ರಾತ್ರಿ ಪಾಳದಲ್ಲಿ ಕೆಲಸ ಬೇಡವೇ ಬೇಡ. ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯಕ್ಕೆ ಧಿಕ್ಕಾರ. ಮಹಿಳಾ ಸಮಾನತೆ ಬರಲೇಬೇಕು. ಲಿಂಗ ತಾರತಮ್ಯ ಬೇಡವೇ ಬೇಡ. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು. ನಿವೇಶನ ರೈತರಿಗೆ ನಿವೇಶನ ಕೊಡಲೇಬೇಕು. ಮಹಿಳೆಯರಿಗೆ ಮನೆ ಕಟ್ಟಿಸಿ ಕೊಡಲೇಬೇಕು. ನಿವೇಶನ ರಹಿತ ಮಹಿಳೆಯರಿಗೆ ಮನೆಗಳನ್ನು ಕಟ್ಟಿಸಿ ಕೊಡಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಟಕ್ಕೆ ಜಯವಾಗಲಿ. ಬೇಕೇ ಬೇಕು. ಬೇಕೇ ಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು. ಮಹಿಳೆಯರ ದೌರ್ಜನ್ಯವನ್ನು ನಿಲ್ಲಲೇಬೇಕು. ಮಹಿಳೆಯರಿಗೆ ಕೆಲಸ ಮಾಡೋ ಸ್ಥಳಗಳಲ್ಲಿ ದೌರ್ಜನ್ಯ ನಿಲ್ಲಲೇಬೇಕು. ಮಹಿಳೆಯರು ಕೆಲಸ ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರತ್ಯೇಕ ಕೊಠಡಿ ಕೊಡಲೇಬೇಕು. ದುಡಿಯುವ ಮಹಿಳೆಯರು ಕೆಲಸ ಮಾಡೋರಿಗೆ ಮುಟ್ಟಿನ ರಜೆ 2 ದಿನಗಳ ಕೊಡಲೇಬೇಕು. ಇರ್ತಕ್ಕಂಥ ಮಹಿಳೆಯರಿಗೆ ಮುಟ್ಟಿನ ರಜೆ 2 ದಿನ ಕೊಡಲೇಬೇಕು. ನಿವೇಶನ ಇಲ್ಲದವರಿಗೆ ನಿವೇಶನ ಮಂಜೂರು ಮಾಡಿ ಕೊಡಲೇಬೇಕು. ನಿವೇಶನ ಇಲ್ಲದವರಿಗೆ ನಿವೇಶನ ಮಂಜೂರು ಮಾಡಿ ಕೊಡಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಪಡಿತರ ಕಾರ್ಡು ಇಲ್ಲದವರಿಗೆ ಪಡಿತರ ಕಾರ್ಡು ಕೊಡಲೇಬೇಕು. ಪಡಿತರ ಕಾರ್ಡು ಇಲ್ಲದವರಿಗೆ ಪಡಿತರ ಕಾರ್ಡು ಕೊಡಲೇಬೇಕು. ಗೃಹಲಕ್ಷ್ಮಿಯನ್ನು ಜಾರಿ ಮಾಡಲೇಬೇಕು. ಗೃಹಲಕ್ಷ್ಮಿ ಹಣವನ್ನು ಜಾರಿ ಮಾಡಲೇಬೇಕು. ದೇವದಾಸಿ ಮಹಿಳೆಯರಿಗೆ ಪೆನ್ಷನ್ 3 ತಿಂಗಳ ಬಾಕಿ ಇರುವುದು ಕೊಡಲೇಬೇಕು. ದೇವದಾಸಿ ಮಹಿಳೆಯರಿಗೆ 3 ತಿಂಗಳ ಬಾಕಿ ಇರುವ ಪೆನ್ಷನ್ ಕೊಡಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ರೇಷನ್ ಅಂಗಡಿಯಲ್ಲಿ 5 ತರ ರೇಷನ್ ಅನ್ನು ಕೊಡಲೇಬೇಕು. ಓಪನ್ನಲ್ಲಿ 5 ತರ ಕಿಟ್ಗಳನ್ನು ಕೊಡಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಏನೇ ಬರಲಿ. ಏನೇ ಬರಲಿ. ಮಹಿಳೆಯರಿಗೆ ರಾಜ್ಯಪಾಲಿ ಕೆಲಸವನ್ನು ಕೊಡಲೇಬಾರದು. ಮಹಿಳೆಯರಿಗೆ ರಾಜ್ಯಪಾಲಿ ಕೆಲಸವನ್ನು ಕೊಡಲೇಬಾರದು. ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡತಕ್ಕಂಥವರಿಗೆ ಕಠಿಣ ಶಿಕ್ಷೆ ಕೊಡಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಮಹಿಳೆಯರಿಗೆ ರಕ್ಷಣೆ ಕೊಡಲೇಬೇಕು. ಮಹಿಳೆಯರಿಗೆ ರಕ್ಷಣೆ ಕೊಡಲೇಬೇಕು. ಮತ್ತು ಅದೇ ರೀತಿಯಲ್ಲಿ ಮಹಿಳೆಯರಿಗೆ ಬಹಳ ಜನ ಮಹಿಳೆಯರಿಗೆ ನಿವೇಶನ ರಹಿತ ಮಹಿಳೆಯರು ಇದ್ದಾರೆ. ಅವ್ರಿಗೂ ಕೂಡ ನಿವೇಶನವನ್ನು ಕೊಡಬೇಕು. ಮತ್ತು ಒಂಟಿ ಮಹಿಳೆಯರಿಗೂ ಕೂಡ ಅವರಿಗೆ ಅನುಕೂಲವಾದಂಥ ಸೇವಾ ಸವಲತ್ತುಗಳನ್ನು ಕೊಡಬೇಕು. ಇದೇ ರೀತಿಯಾಗಿ ಎಲ್ಲರಿಗೂ ಕೂಡ ನಾವು ಇವತ್ತು ಸವಲತ್ತು ಕೊಡಬೇಕಂತಂದು ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತು ಒಂದು ಹೋರಾಟ ಮಾಡಿ ಮನವಿಯನ್ನು ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಈ ವೇಳೆ ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ, ಕಾರ್ಯದರ್ಶಿ ವರಲಕ್ಷ್ಮಿ, ಜಮುನಾ, ಗೋಕ್ರಮ್ಮ, ಮಹಾದೇವಿ, ಪ್ರಧಾನ ಕಾರ್ಯದರ್ಶಿ ಡಿಎಸ್ ಶರಣಬಸವ, ಕರಿಯಪ್ಪ ಅಚ್ಚೋಳಿ, ಕೆಜಿ ವೀರೇಶ್ ಸೇರಿದಂತೆ ಅನೇಕರಿದ್ದರು. ಪದ್ಮಸಾಲಿ ಸಮಾಜದ ಮಾಣಿಕ್ನಗರ ರಾಯಚೂರು ಇವರ ವತಿಯಿಂದ ದಾವನ ಮಹರ್ಷಿ ಜಯಂತಿ ಅಂಗವಾಗಿ ಸಾರ್ವಜನಿಕರಿಗೆ ಮಜ್ಜಿಗೆ ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ 3 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬರುತ್ತಿದೆ. ಹಾಗೆ ಮುಂದಿನ ದಿನಗಳಲ್ಲಿಯೂ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಯಲಿದೆ ಎಂದು ಸಮಾಜದ ಮುಖಂಡ ತಿಳಿಸಿದರು. ಸಮಾಜದ ಎಲ್ಲ ಬಾಂಧವರು ಸಹಕಾರದಿಂದ ಈ ಸೇವೆಯನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ಎಂದು ತಿಳಿಸಿದರು. ಇಂದು ನಮ್ಮ ಪದ್ಮಶಾಲಿ ವಂಶಕ್ಕೆ ಕಾರಣೀಭೂತರಾದ ದಾವನ ಮಹರ್ಷಿ ಜಯಂತಿ ಅಂಗವಾಗಿ ನಾವು ಸಾರ್ವಜನಿಕರಿಗೆ ಮಜ್ಜಿಗೆ ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ 3 ವರ್ಷದಿಂದ ಈ ಕಾರ್ಯಕ್ರಮ ಮುಂದುವರಿತಾ ಇದೆ. ನಮ್ಮ ಸಮಾಜದ ಎಲ್ಲರ ಸಹಕಾರದಿಂದ ಈ ಒಂದು ಮಜ್ಜಿಗೆ ಸೇವೆಯು ಒಂದು ಅಲ್ಪ ಸೇವೆಯನ್ನು ನಾವು ಮಾಡುತ್ತಾ ಬಂದಿದ್ದೇವೆ. ಮುಂದಿನ ದಿನದಲ್ಲೂ ಕೂಡ ಈ ಒಂದು ಸೇವೆಯನ್ನು ಮುಂದುವರಿಸುತ್ತೇವೆ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೆ ನಮಸ್ಕಾರ.
ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಭಗವಾನ್ ಮಹಾವೀರ ಜಯಂತಿ ಭವ್ಯ ಮೆರವಣಿಗೆಗೆ ಡಿಸಿ ನಿತೀಶ್ ಚಾಲನೆ. ಮಹಾವೀರ ಜಯಂತಿ ಅಹಿಂಸೆ ಸಂದೇಶ ನೀಡಿದ ಮಹಾವೀರರು ಆದರ್ಶಪ್ರಾಯರು ಡಾಕ್ಟರ್ ಹಂಪಣ ಸಜ್ಜನ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯೊಂದಿಗೆ ಕೆನೆಪದರು ಜಾರಿಗೆ ಮಹೇಂದ್ರ ಕುಮಾರ್ ಮಿತ್ರ ಆಗ್ರಹ. ಏಪ್ರಿಲ್ 2ರಿಂದ 5 ದಿನ ಮುಂಗ್ಲಿ ಪ್ರಾಣದೇವರ ದೇವಸ್ಥಾನದಲ್ಲಿ ಜ್ಞಾನ ಸತ್ರ. ಸುರೇಂದ್ರಾಚಾರ್ಯ ಕುತಕುಂದಿ. ಜಿಲ್ಲೆಯ ಕೆರೆಗಳ ನಿರ್ವಹಣೆ ರಕ್ಷಣೆಗೆ ಬಳಕೆದಾರರ ಸಂಘಗಳಿಗೆ ನೀಡಲಿ ಎಸ್ಬಿ ಪಾಟೀಲ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಸಿಐಟಿಯು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಮತ್ತು ಪದ್ಮಸಾಲಿ ಸಮಾಜ ವತಿಯಿಂದ ಸಾರ್ವಜನಿಕರಿಗೆ ಮಜ್ಜಿಗೆ ವಿತರಣೆ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.